ಅವರಿಬ್ರು ಇರ್ಬೇಕಾಗಿರೋದು ಇಲ್ಲೇ ಅಲ್ವಾ? ಹೌದು ಮಗು, ಎಷ್ಟು ದಿವಸ ಅಂತ ಇಬ್ರು ಈಗೋನಲ್ಲೇ ಇರೋದಕ್ಕಾಗುತ್ತೆ? ಅದರಿಂದ ಇವ್ರ ಜೀವನ ತಾನೇ ಹಾಳಾಗೋದು. ಮಾವ ದೊಡ್ಡ ಮನ್ಸ್ ಮಾಡಿ ಒಪ್ಕೊಳ್ಳಿ ಮಾವ. ನೋಡಮ್ಮ ಶ್ರುತಿ, ನಮ್ಮ ಮನೆಗೆ ಮನೆತನಕ್ಕೆ ಅಂತಲೇ ಒಂದು ಮರ್ಯಾದೆ ಇದೆ, ಘನತೆ ಇದೆ. ನೀನು ಶ್ರೀಮಂತರ ಮನೆ ಹುಡುಗಿ, ನಮ್ಮದು ಮಧ್ಯಮ ವರ್ಗದ ಸಾಧಾರಣ ಕುಟುಂಬ. ನಮ್ಮ ಮನೆಯ ಪದ್ಧತಿ ರೀತಿ ರಿವಾಜುಗಳೇನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನೀನು ನಡ್ಕೋಬೇಕು ತಾಯಿ. ಈ ಮನೆಯಲ್ಲಿ ಈಗಾಗಲೇ ಇಬ್ಬರು ಸೊಸೆಯಂದ್ರಿದ್ದಾರೆ, ನೀನು ಅವ್ರ ಹಾಗೇನೆ. ನೀನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಮುಂಚೆನೇ ನಿಮ್ಮಿಬ್ಬರಿಂದನೂ ಈಗಾಗಲೇ ತೊಂದರೆ ಆಗಿದೆ. ಅದನ್ನು ಸರಿ ಮಾಡೋ ಜವಾಬ್ದಾರಿ ಕೂಡ ಈಗ ನಿಮ್ಮಿಬ್ಬರ ಮೇಲೂ ಇದೆ. ಮದುವೆ ಮಾಡ್ಕೊಳ್ಳೋದು ಹೆಚ್ಚಲ್ಲ, ಮಾಡ್ಕೊಂಡ್ಮೇಲೆ ಅನ್ಯೋನ್ಯವಾಗಿ ಬದುಕಿ ತೋರಿಸೋದಿದೆಯಲ್ಲ, ಅದು ದೊಡ್ಡ ಸಾಧನೆ ಕಣಮ್ಮ. ಅರ್ಥ ಆಯ್ತಾ ತಾಯಿ? ಬೇಸಿಕ್ಲಿ ನಾವಿಬ್ರು ಒಳ್ಳೆಯವರಾಗಿರ್ಬೇಕು ಅಂತ ನೀವು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತಿದ್ದೀರಾ ಅಲ್ವಾ ಮಾವ? ಐ ಗಾಟ್ ಇಟ್. ಓಕೆ ಶ್ರುತಿ, ಯಾಕಿಸ್ತ ಜಾ ಅಮ್ಮ, ಈ ಮನೇಲಿ ನಿಮ್ಮ ಮಗಳು ತುಂಬ ಚೆನ್ನಾಗಿರ್ತಾಳೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಟ್ಕೋಬೇಡಿ ತಾಯಿ. ಅಯ್ಯೋ ಅಪ್ಪೋ ಅಪ್ಪೋ, ನನ್ನ ಮಾತು ಕೇಳಪ್ಪ. ಗುಂಡು ನುಣ್ಣಗಿದೆ ಅಂತ ಕಾಲ ಮೇಲೆ ಹಾಕೋತಾ ಇದೆಯಾ? ನಾನು ಹೇಳ್ತಾ ಇದ್ದೀನಿ. ಸೂರ್ಯ, ಅವ್ರ ಮಗಳು ಇಲ್ಲಿ ಚೆನ್ನಾಗಿರ್ತಾಳೆ ಅಂತ ನಾನು ಅವ್ರಿಗೆ ಮಾತು ಕೊಡ್ಬೇಕಾದ್ರೆ ನೀನು ಈ ಥರ ಮಾತಾಡೋದು ತಪ್ಪಲ್ವ ಕಂದ? ಅಲ್ಲಪ್ಪ, ಅವ್ರು ಇಲ್ಲೇ ಇರ್ತಾರೆ, ಚೆನ್ನಾಗಿರ್ತಾರೆ. ಅವ್ರಿಗೋಸ್ಕರ ಅಲ್ದಿದ್ರು ನೀನು ನನಗೋಸ್ಕರ ಆದರೂ ಸೈಲೆಂಟ್ ಆಗಿರ್ಬೇಕಾದ್ದು ನಿನ್ನ ಧರ್ಮ ಅಷ್ಟೇ ಕಂದ. ನೋಡಮ್ಮ, ದೊಡ್ಡವರಾಗಿ ಈ ಮನೆಯ ಮುಖ್ಯಸ್ಥನಾಗಿ ನಾವು ಹೇಳಬೇಕಾದ್ದು ನಮ್ಮ ಕರ್ತವ್ಯ. ನಿನ್ನ ಮನಸ್ಸಿಗೇನಾದರೂ ಬೇಜಾರಾಗಿದ್ದರೆ ಅದರ ಮರ್ತು ಬಿಡು. ನಾನಿನ್ನು ಹೊರಡ್ತೀನಿ. ಇದ್ದು ಊಟ ಮಾಡ್ಕೊಂಡು ಹೋಗಿ ತಾಯಿ. ಇಲ್ಲ, ಇನ್ನೊಂದಿನ ಬರ್ತೀನಿ. ಶ್ರುತಿ, ದೊಡ್ಡವ್ರು ಹೇಳ್ದಾಗ ಕೇಳ್ಕೊಂಡು ಚೆನ್ನಾಗಿರು. ಬರ್ಲಾ? ಮ್ಯಾಮ್, ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ, ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ, ಚೆನ್ನಾಗಿ ನೋಡ್ಕೋತೀನಿ. ನಾನೇನು ಬರ್ತೀನಿ. ಹಾ, ಬಾಯ್ ಅಮ್ಮ. ಬಾಯ್ ಅಳಿ ಅಂದ್ರೆ ನಾನು ಬರ್ತೀನಿ. ಬಾಯ್. ನಾನೇನು ಬರ್ತೀನಿ ಸರ್. ಒಳ್ಳೇದಾಗಲಿ ತಾಯಿ. ರೋಹಿಣಿ, ಬಾಬಾ ಇಲ್ಲಿ. ಶ್ರುತಿ, ನೀನು ಬಾ. ಬಾಬಾ ಬಾಬಾ, ನೀನು ಬಾಬಾ. ಇವಳು ನನ್ನ ದೊಡ್ಡ ಸೊಸೆ ರೋಹಿಣಿ ಅಂತ. ಯಾ ಐ ನೋ, ಯು ಆರ್ ಫ್ರಮ್ ಮಲೇಷಿಯಾ ರೈಟ್? ಒಬ್ಬ ದುಡ್ಡು ಎತ್ಕೊಂಡು ಓಡೋದ, ಅವನನ್ನ ಮನೆಗೆ ಸೇರಿಸಿದ್ವಿ. ಈ ಸೆಕೆಂಡ್ವರೆಗೂ ದುಡ್ಡು ನಮ್ಮ ಕೈ ಸೇರಿಲ್ಲ. ಇವಾಗ ಇವರಿಬ್ಬರನ್ನೂ ಒಳಗೆ ಬಿಟ್ಕೊಂಡಿದ್ದೀವಿ. ಇವರಪ್ಪ ಯಾವುದೋ AC ರೂಮಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ. ಒಂದು ನಯಾ ಪೈಸೆ ಪಶ್ಚಾತ್ತಾಪ ಅನ್ನೋದೇ ಇರೋದಿಲ್ಲ. ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ಆಂಟಿ, ಕಾಮ್ ಡೌನ್. ನಮಗೆ ಡಿಸ್ಟರ್ಬೆನ್ಸ್ ಬೇಡ ಅಂದಾಗ ಯು ನೋ ವಾಟ್ ವಿ ಶುಡ್ ಡೂ. ಐ ಜಸ್ಟ್ ಶೋ ಯು. ರವಿ, ತಗೊಳ್ಳಿ. ನೋಡಿ, ಕಿಸಿ ತಜ್ಜಲ್ಲ ನೋಡು, ಎಷ್ಟು ಕೊಬ್ಬರಿ ಬಡ ಇವಳಿಗೆ. ರೀ, ಇವಾಗೆಲ್ಲ ಮುಗೀತು ತಾನೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ಇವಾಗ ಮುಗಿತಾ ಇಲ್ಲಮ್ಮ, ಇವಾಗ ಎಲ್ಲ ಶುರು ಆಗ್ತಾ ಇರೋದು. ನಿಮ್ಗಳಿಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನೋಡ್ತಾರೋ, ಸದ್ಯದಲ್ಲೇ ಆಟ ಶುರುವಾಗತ್ತೆ. ಅನುಭವಿಸಿ, ಎಲ್ಲ ಏನು ಮಾಡೋಕ್ಕಾಗಲ್ಲ. ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಶ್ರುತಿ, ಬಾ, ಮನೆ ತೋರಿಸ್ತೀನಿ. ಓಕೆ.
ಬಾ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲೆ ದೈವೇಚ್ಛೆ. ರೋಹಿಣಿ, ಈ ಹುಡುಗಿ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತಲ್ವಾ? ಸ್ವಲ್ಪ ಅಲ್ಲ ಅತ್ತೆ, ತುಂಬ ಡಿಫ್ರೆಂಟ್ ಇದ್ದಾಳೆ. ಯಾರು ಕಂಡ್ರು ಭಯ ಇಲ್ಲ. ಏಯ್ ಆಯ್ತೇನೆ, ಎಷ್ಟೊತ್ತು? ಅಲ್ಲ, ಒಂದ್ ಮೂಬತ್ತಿ ದೀಪ ರೆಡಿ ಮಾಡಕ್ಕೆ ಇಷ್ಟೊತ್ತು ಬೇಕಾ ನಿನಗೆ? ಆಯ್ತದೆ, ಇನ್ನೊಂದು ಸ್ವಲ್ಪ ಹೊತ್ತಾಗೋಯ್ತು. ಅಯ್ಯೋ ದೇವ್ರೆ, ಅಲ್ಲ ಈ ದೇವ್ರಿಗೆ ಇನ್ನೂ ನಿನ್ ಮೇಲೆ ಬೇಜಾರಾಗ್ಲಿಲ್ವಲ್ಲ ಅಂತ ನನಗೆ ಡೌಟು. ವಾವ್, ಮನೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾ, ಬಾ ಬಾ ಬಾ. ಅಲ್ಲಮ್ಮ, ಗಾರಿ ಮಾತು ಲಕ್ಷ್ಮಿ ತರ ಲಕ್ಷಣವಾಗಿ ಸೀರೆ ಉಡ್ಕೊಂಡು ಬರ್ತೀಯ ಅಂತ ಅನ್ಕೊಂಡ್ರೆ ನೀನು ಈ ಗೋವಾದಲ್ಲಿ CID 99 ಲಕ್ಷ್ಮಿ ಬರ್ತಾಳಲ್ಲ ಆ ತರ ಬಂದಿದ್ಯಲ್ಲಮ್ಮ. ಮನೇಲಿ ಪೂಜೆ ಪುರಸ್ಕಾರ ಅಂತೆಲ್ಲ ಇದ್ದಾಗ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವೇನಮ್ಮ? ಸೀರೆನಾ? ಚಿಚಿ. ದೇವ್ರು ತಿನ್ರು ಅಂತೆಲ್ಲ ಬಂದಾಗ ಸೀರೆ ಉಟ್ಕೋಬೇಕು ಅಲ್ವೇನು ರವಿ? ಹಾ. ಶ್ರುತಿ ಅವರೇ, ಬನ್ನಿ ನಾನು ಸೀರೆ ಉಡಿಸ್ತೀನಿ. ಯಾಕೆ? ನನ್ನ ಹತ್ರ ಸೀರೆ ಇಲ್ವಾ? ನಾನೇ ಉಡಿಸ್ತೀನಿ. ಬಾಮ್ಮ ನೀನು ಬಾ, ಈ ಕಡೆ ಬಾರ. ಹಾ, ಎಲ್ಲಿಗೋ? ಸೀರೆ ಉಡಿಸ್ತಾರಂತೆ. ಮಾವ, ನನ್ ಕೊಡ್ಲಾ? ಬೇಡ ಕಂದ, ಹಾಕೋತೀನಿ. ಹೋಗಮ್ಮ, ಹೋಗಿ ದೇವ್ರ ದೀಪ ಹಚ್ಚಿ ಹೋಗು. ಯಾಕೆ ಲೈಟ್ ಇಲ್ವಾ? ಸ್ವಿಚ್ ಆನ್ ಮಾಡಿದ್ರೆ ಸಾಕ್ತಾನೆ. ಸರಿ ಹೋಯಿತು. ಅಲ್ಲಮ್ಮ ಶ್ರುತಿ, ಇನ್ನು ಸ್ಕೂಲಲ್ಲಿ ಏನೂ ಕಲೀಲಿಲ್ವಾ? ಏನ್ ಮಾವ ನೀವು ಸ್ಕೂಲಲ್ಲಿ ದೇವ್ರ ದೀಪ ಹಚ್ಚೋದನ್ನ ಕಲ್ಸ್ಕೊಡ್ತಾರಾ? ನೀವು ಒಳ್ಳೆ ಚಿಕ್ಕ ಪಾಪು ತರ ಮಾತಾಡ್ತೀರಾ. ಅಲ್ಲ ಶ್ರುತಿ, ಇದನ್ನೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ತಾರೋ ಇಲ್ವೋ, ಮನೇಲಾದ್ರೂ ಕಲಿಬೇಕಲ್ವಾ? ಇದೆಲ್ಲ ಆಚಾರ ಸಂಪ್ರದಾಯ. ಓ, ನಾನ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ಇದನ್ನೆಲ್ಲ ನೋಡಿದೀನಿ ಸೀರಿಯಲಲ್ಲಿ. ಓ, ಹಾಗಿದ್ರೆ ನೀನು ಏನು ಕಲ್ತಿದ್ಯೋ ಅದೆಲ್ಲ ಧಾರಾವಾಹಿ ನೋಡ್ತಾ ಕಲ್ತಿರೋದು. ಆಲ್ಮೋಸ್ಟ್ ಮಾವ, ನಮ್ಮ ಅಪ್ಪ ಅಮ್ಮ ಕೂಡ ಸೀರಿಯಲು ಫಿಲ್ಮ್ಸ್ ನೋಡಿನೇ ಅವ್ರ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಂಡಿರೋದು. ಸರಿ, ಇದನ್ನ ಆಮೇಲೆ ನಿಧಾನವಾಗಿ ಮಾತಾಡೋಣ. ಹೋಗಮ್ಮ ದೀಪ ಹಚ್ಚು. ಏನಿನ ಮ್ಯಾಚ್ ಬಾಕ್ಸ್ ಅಲ್ಲೇ ಅಲ್ಲೇ ಹೋಗಮ್ಮ, ಹೋಗು ಹಚ್ಚಿ. ಡೋಂಟ್ ವರಿ ಅತ್ತೆ, ನಾನು ಹಚ್ತೀನಿ. ಓ ಹಾ, ಸರಿ ಸರಿ. ಇವಳಿಗೊಂದು ಕಡ್ಡಿಗೆ ಇರೋಕ್ಕೂ ಬರ್ತಾ ಇಲ್ಲ. ನೀನ ಒಬ್ಳೆ ಬಕ್ಕನ ಅಂತ ಅನ್ಕೊಂಡಿದ್ದೆ. ಇನ್ನು ಇವಳಗತಿ ಹೌದು ರೋಹಿಣಿ, ನೋಡೋಣ ಇರು ಏನಾಗುತ್ತೋ.